ಟಿಬಿ ಡ್ಯಾಂನಲ್ಲಿ ಸಂಭವಿಸಿರುವಂತಹ ಅನಾಹುತಕ್ಕೆ ಯಾರು ಕಾರಣ, ಏನು ಕಾರಣ, ಇದರ ಬಗ್ಗೆ ಸದ್ಯ ತನಿಖೆ ನಡೀತಾ ಇದೆ. ಈ ಮಧ್ಯೆ ಒಂದು ಡೀಟೇಲ್ ಸಿಗ್ತಾ ಇದೆ. ಡ್ಯಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅನಾಹುತ ಸಂಭವಿಸೋದಕ್ಕೆ ಕಾರಣ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಒಳಹರಿವಿನ ಪ್ರಮಾಣ ಹೆಚ್ಚಳದ ಬಗ್ಗೆ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. 10 ಗೇಟ್ ಬದಲು ಇನ್ನಷ್ಟು ಗೇಟ್ ಅನ್ನೇನಾದರೂ ಆವತ್ತು ತೆರೆದಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ರಾತ್ರಿ ಪಾಳಿಯಲ್ಲಿದ್ದಂಥ ಡ್ಯಾಂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ರಾತ್ರಿ ಅಧಿಕಾರಿಗಳ ವಿರುದ್ಧವೂ ಕೂಡ ಸಚಿವ ತಂಗಡಗಿ ಗರಂ ಆಗಿದ್ದಾರೆ. ಇನ್ಫ್ಲೋ ಜಾಸ್ತಿ ಆಗ್ತಿದೆ ಅಂತ ಗೊತ್ತಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸಲಾಯಿತು. ಆ ನಿರ್ಲಕ್ಷ್ಯವೇ ಇವತ್ತು ಈ ಸ್ಥಿತಿಗೆ ಕಾರಣ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೆಚ್ಚುವರಿ ಗೇಟ್ಗಳನ್ನು ಏನಾದರೂ ಓಪನ್ ಮಾಡಿದ್ದಿದ್ರೆ ಆಗ ಒತ್ತಡ ಕಡಿಮೆ ಆಗ್ತಾ ಇತ್ತು. ಒತ್ತಡದ ಕಾರಣಕ್ಕಾಗಿ ಈ ರೀತಿಯಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರಾತ್ರಿ ಪಾಳಿಯಲ್ಲಿದ್ದಂಥ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕದಲ್ಲಿ. ಶಿವಾನಂದ್, ಯಾವಾಗಲೂ ಕೂಡ ಡ್ಯಾಮ್ನ ಇನ್ಫ್ಲೋದ ಬಗ್ಗೆ ನಿಗಾ ಇಡಲಾಗಿರುತ್ತೆ. ಇನ್ಫ್ಲೋ ಎಷ್ಟಿದೆ ಅನ್ನೋದರ ಮೇಲೆ ಔಟ್ಫ್ಲೋ ಮೇಂಟೈನ್ ಮಾಡ್ತಾರೆ. ಬಟ್ ಇಲ್ಲಿ ಯಾಕೆ ಸಮಸ್ಯೆ ಆಗಿದೆ? ಅದೇ ಕಾರಣ ಆಗಿರೋದಾ? ಹೆಚ್ಚುವರಿ ಗೇಟ್ ಅನ್ನು ಓಪನ್ ಮಾಡದೇ ಇರೋದೇ ಈ ಪರಿಸ್ಥಿತಿ ಕಾರಣ ಆಗಿರೋದಾ? ರಕ್ಷಾತ್, ಪ್ರಮುಖವಾಗಿ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಮುರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಇಡೀ ವಿಜಯನಗರ, ಬಳ್ಳಾರಿ, ಕೊಪ್ಪಳ ಸೇರಿದಂತೆ ನಾನಾ ಭಾಗದ ಜನರು ಕೂಡ ಆಕ್ರೋಶವನ್ನು ಹಾರಾಕ್ತಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗೇಟ್ ಅಂದ್ರೆ ಮುರಿಯುವ ಮುನ್ನವೇ ಅಧಿಕಾರಿಗಳಿಗೆ ಸೂಚನೆ ಸಿಕ್ಕರೂ ಕೂಡ ನಿರ್ಲಕ್ಷ್ಯ ತೋರಿದ್ರು ಅನ್ನೋಂಥ ಒಂದು ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇದ್ರು. ಆದ್ರೆ ಏಕಾಏಕಿ ಒಳ ಹರಿವಿನ ಪ್ರಮಾಣ ಅಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಇರ್ತಕ್ಕಂಥ ಒಳ ಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇತ್ತು. ಸಂಪೂರ್ಣವಾಗಿ ಅಂದ್ರೆ 105 TMC ಸಾಮರ್ಥ್ಯದ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಅದೇ ವೇಳೆಯಲ್ಲಿ ಹೆಚ್ಚಿನ ಪ್ರಮಾಣದ ಅಲೆಗಳು ಆ ಒಂದು ಗೇಟ್ಗೆ ಅಪ್ಪಳಿಸ್ತಾ ಇತ್ತು. ಅದನ್ನ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಆದ್ರೂ ಕೂಡ ರಾತ್ರಿ ಪಾಳ್ಯ ಅಂದ್ರೆ ಗೇಟ್ ಡ್ಯಾಮೇಜ್ ಆಗುವ ಮುನ್ನ ಅಂದ್ರೆ 2 ಗಂಟೆಗಳ ಮುನ್ನವೇ ಸಿಬ್ಬಂದಿ ಅಲ್ಲಿ ನಿರ್ವಹಣಾ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಟಿಬಿ ಡ್ಯಾಮ್ನ ಅಧಿಕಾರಿಗಳ ಆ ಒಂದು ನಿರ್ಲಕ್ಷ್ಯದಿಂದನೇ ಆ ಒಂದು ಗೇಟ್ ಮುರಿದು ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಏಕಾಏಕಿ ಒಳ ಹರಿವಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆ ಹೆಚ್ಚಿನ ಅಲೆಗಳು ಕೂಡ ಆ ಒಂದು ಗೇಟ್ಗೆ ಅಪ್ಪಳಿಸ್ತಾ ಇತ್ತು. ಆ ಹಂತದಲ್ಲಿ 10 ಗೇಟ್ಗಳನ್ನ ಮಾತ್ರ ಓಪನ್ ಇದ್ವು. ಆ ಮೂಲಕ ಅಂದ್ರೆ ಸುಮಾರು 30 ರಿಂದ 40 ಸಾವಿರ ಕ್ಯೂಸೆಕ್ಸ್ನಷ್ಟು ನೀರನ್ನ ನದಿಗೆ ಬಿಡುವಂತ ಕೆಲಸ ಒಂದು 10 ಗೇಟ್ಗಳಿಂದ ಆಗ್ತಾ ಇತ್ತು. ಅದೇ ವೇಳೆಯಲ್ಲಿ ಹೆಚ್ಚಿನ ಒಂದು ಗೇಟ್ಗಳನ್ನ ಏನಾದರೂ ಅಧಿಕಾರಿಗಳ ಓಪನ್ ಮಾಡಿದ್ದೆ ಅದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಕೂಡ ಒಂದು ನದಿಗೆ ಇರ್ತಾ ಇತ್ತು. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಒಳ ಹರಿವಿನ ಪ್ರಮಾಣಕ್ಕೂ ಮತ್ತೆ ಹೊರ ಹರಿವಿನ ಪ್ರಮಾಣಕ್ಕೂ ಕಂಟ್ರೋಲಿಟಿಯನ್ನ ತಂದಿದ್ರೆ ಈ ಒಂದು ಘಟನೆ ನಡೀತಿರ್ಲಿಲ್ಲ ಅನ್ನುವಂತ ಒಂದು ಮೇಲ್ನೋಟಕ್ಕೆ ಈಗ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾಣ್ತಾ ಇರುವಂತದ್ದು. ಅಂದ್ರೆ 10 ಗೇಟ್ಗಳನ್ನ ಮಾತ್ರ ಓಪನ್ ಮಾಡಿ ಆ ಒಂದು ನೀರನ್ನ ನದಿಗೆ ಹರಿಸುವಂತ ಒಂದು ಕೆಲಸವನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳ ಮುಂಚೆ ಅಂದ್ರೆ 2 ಗಂಟೆ ಮುಂಚೆ ಆ ಒಂದು ಗೇಟ್ನ ಅಂದ್ರೆ ಕಟ್ ಆಗುವ ಮಾಹಿತಿಯನ್ನ ಅಲ್ಲಿ ಇರ್ತಕ್ಕಂಥ ನಿರ್ವಹಣಾ ಸಿಬ್ಬಂದಿ ಅಧಿಕಾರಿಗಳು ಕೊಟ್ಟಿದ್ರು. ಆದ್ರೆ ಅದೇ ಒಂದು ವೇಳೆಯಲ್ಲಿ ಅಧಿಕಾರಿಗಳು ಯಾರು ಕೂಡ ಕ್ರಮಕ್ಕೆ ಮುಂದಾಗದ ಪರಿಣಾಮವಾಗಿ ಈಗ ಗೇಟ್ ಕಟ್ ಆಗಿ ಹೋಗಿ ಸಾಕಷ್ಟು ಪ್ರಮಾಣ ಅಂದ್ರೆ ಸುಮಾರು 50 ರಿಂದ 60 TMC ನೀರನ್ನ ಈಗ ನದಿಗೆ ಬಿಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಒಂದು ಆಕ್ರೋಶ ಸ್ಥಳೀಯವಾಗಿ ಈಗ ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗೆ. ಇನ್ನು ಟಿಬಿ ಡ್ಯಾಮ್ನ ಈ ಪರಿಸ್ಥಿತಿಯ ಕಾರಣಕ್ಕಾಗಿ ಅನ್ನದಾತರು ಸದ್ಯ ಆತಂಕದಲ್ಲಿದ್ದಾರೆ. ಬೆಳೆದ ಬೆಳೆ ಕೈತಪ್ಪಿ ಹೋಗುವಂತ ಆತಂಕ ಅವರನ್ನ ಕಾಡ್ತಾ ಇದೆ. 2 ಬೆಳೆ ಬೆಳಿಬೇಕು ಅಂತ ನಿರೀಕ್ಷೆಯಲ್ಲಿದ್ದು, ಯಾಕಂತಂದ್ರೆ ಚೆನ್ನಾಗಿ ಮಳೆಯಾಗಿದೆ, ಟಿಬಿ ಡ್ಯಾಮ್ ಭರ್ತಿಯಾಗಿದೆ ಅಂತ. ಬಟ್ ಇರೋ ನೀರನ್ನ ಕೂಡ ಉಳಿಸಿಕೊಳ್ಳೋದಕ್ಕಾಗದಂತ ಸ್ಥಿತಿ ಇದೆ. ಮತ್ತೊಂದೆಡೆ ಡ್ಯಾಮ್ ದೃಶ್ಯ ವೀಕ್ಷಿಸೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಹೊಸಪೇಟೆ ಸೇತುವೆ ಮೇಲೆ 100 ಜನ ಜಮಾಯಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದ್ದ ಪರಿಣಾಮವಾಗಿ ಇವತ್ತು ನೀರನ್ನ ಹೊರಗೆ ಹಾಕಬೇಕು ಅನ್ನುವಂತ ಕಾರಣಕ್ಕಾಗಿ ಎಲ್ಲ 33 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಗಾಗಿ ಈ ಜನ ಇಲ್ಲಿ
ಬಂದು ನಿಂತ್ಕೊಂಡು ನೋಡ್ತಾ ಇರೋದ್ರಲ್ಲಿ ನಾನು ಕೆಲವರನ್ನ ಮಾತಾಡಿಸ್ತೀನಿ. ಈ ಕರ್ನಾಟಕ ಆಂಧ್ರ ಪ್ರದೇಶದ ರೈತರಿಗೆ ಇದು ಜೀವನಾಡಿಯಾಗಿತ್ತು. ಈ ಟೈಮಿನೊಳಗ, ಅದು ಮುಂಗಾರಿ ಹಂಗಾಮನ್ ಟೈಮ್ನೊಳಗ ಈ ರೀತಿ ಪೋಲ್ ಆಗ್ತಿರೋದು ರೈತರಿಗೆ ಏನ್ ಅನಿಸ್ತದ ಸರ್? ರೈತರಿಗೆ ಇದು ಒಂಥರ ದುರಂತ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಇವತ್ತು ನಾವು ರೈತರು ಪ್ರತಿ ವರ್ಷದಕ್ಕಿಂತ ಈ ಸಾರಿ ಜಲ್ದಿ ಡ್ಯಾಮ್ ತುಂಬೈತಿ. ನಾವೆಲ್ಲರೂ ಹರ್ಷದಿಂದ ಗದ್ದೆ ಹಚ್ಚಿದ್ವಿ, ಬೆಳೆ ಬೆಳಿತಾ ಇದ್ವಿ. ಎಲ್ಲರೂ ಕೂಡ ನಾವು ಬೆಳೆ ಬೆಳಿಬೇಕಾದಂತ ಟೈಮ್ನ ನಾವು ಕರ್ನಾಟಕ, ಆಂಧ್ರ, ತೆಲಂಗಾಣ ಮೂರೂ ರಾಜ್ಯದ ಏನ ರೈತರು ಏನಿದೀವಲ್ಲ, ಇದೇ ನಮಗೆ ಜೀವನಾಡಿ, ತುಂಗಭದ್ರನೇ ಜೀವನಾಡಿ ಆಗೈತಿ. ಆದ್ರೆ ಈ ಸಾರಿ ನಮಗೆ ಅವಧಿಗಿಂತ ಮುಂಚೆನೆ ನಮಗೆ ತುಂಗಭದ್ರ ತುಂಬಿರೋದು ನೋಡಿದ್ರೆ ಬಹಳ ಸಂತಸ ತಂದಿತ್ತು. ಅದರ ಜೊತೆಗೆ ಇನ್ನೊಂದು ನಮಗೆ ಒಂದು ಅನುಮಾನ ಕಾಡ್ತಾ ಇತ್ತು. ಯಾಕಂತಂದ್ರೆ ಪ್ರತಿ ಸಾರಿ ನಾವು ಡ್ಯಾಮ್ ತುಂಬಿದಾಗ ಬಾಗಿನ ಅರ್ಪಿಸತಕ್ಕಂತ ಒಂದು ಕೆಲಸ ಆಗ್ತಾ ಇತ್ತು. ಆದರೆ ಸಿಎಂ ಬರ್ತಾರೆ, ಡೆಪ್ಟಿ ಸಿಎಂ ಅವರು ಬರ್ತಾರೆ, ಮತ್ತೆ ಇನ್ನಿತರ ಯಾರ್ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾರಣಾಂತರಗಳಿಂದ ಇದು ಬಾಗಿನ ಅರ್ಪಿಸುವುದನ್ನ ಮುಂದೂಡ್ತಾ ಇರೋದು ನೋಡಿದ್ರಪ್ಪ ಅಂತಂದ್ರೆ ಇಲ್ಲಿ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಇದರ ತಾಂತ್ರಿಕ ದೋಷ ಏನೋ ಕಂಡು ಬಂದಿತ್ತೇನೋ ಅನಿಸ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಏನು ಅಧಿಕಾರಿಗಳು ಏನಾದಾರೆ ಸುಮಾರು 500ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಬರೀ 10 ನಿಮಿಷ ಕೆಲಸ ಮಾಡಿದ್ರೆ ಸಾಕಾಗಿತ್ತು, ಇದು ಇದಾಗಬಹುದು. ಅದರ ಜೊತೆ ಇನ್ನೂ ಇದಕ್ಕಿಂತ 8 ದಿನ ಮುಂಚಿತವಾಗಿ ನಾವು ಇಲ್ಲಿರ್ತಕ್ಕಂಥ ಇಂಜಿನಿಯರ್ಗಳಿಗೆ ನಾವು ಮೇಲ್ಗಡೆ ಹೋದಾಗ ಅಲ್ಗಾಡ್ತಾ ಇತ್ತು. ಅದು ಏನು ಆ ಚೈನ್ ಪಿಲ್ಲಿ ಅಲ್ಗಾಡ್ತಾ ಇರ್ಬೇಕಾತಂದ್ರೆ ನಾವು ಹೇಳಿದ್ವಿ, ಸರ್ ಯಾಕೋ ಅಲ್ಗಾಡ್ತಾ ಇದೆ 19ನೇ ನಂಬರ್ ಇಂದು, ಮತ್ತೆ ಇನ್ನುಳಿದು ಇಲ್ಲ, ಸೇಕಿಂಗ್ ಇಲ್ಲ, ಇದು ಬಹಳ ಸೇಕ್ ಆಗ್ತಾ ಇದೆ, ಇದು ನೋಡ್ರಿ ಸರ್ ಗಮನಕ್ಕೆ ತಗೊಳ್ಳಿ ಅಂತ ಹೇಳಿದ್ವಿ. ಸ್ವತಃ ಚೀಫ್ ಇಂಜಿನಿಯರ್ ಜೊತೆ ನಾವು ಮಾತಾಡಿದ್ವಿ. ಈಗ ನೀವು ಎಷ್ಟೆಲ್ಲ ಮೊದಲೇ ಅವರಿಗೆ ಮುಂಜಾಗ್ರತೆ ಹೇಳಿದೀನಿ ಅಂತೀರಿ, ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ರು, ಜಲಸಂಪನ್ಮೂಲ ಸಚಿವರು, ಇದರ ಹೊಣೆಯನ್ನ ನಾನು ಅಧಿಕಾರಿಗಳಿಗೆ ಕೊಡಲ್ಲ, ಅಧಿಕಾರಿಗಳಿಗೆ ತಪ್ಪಿಲ್ಲ, ಇದು ಬ್ರಿಡ್ಜ್ ಹಳೆದು ಅಂತ ಹೇಳಿದ್ರು. ಸರ್ ಆತ ಒಬ್ಬ ಡಿ ಕೆ ಶಿವಕುಮಾರ್ ಅವನೊಬ್ಬ ಕಳ್ಳ. ಅವನಿಗೆ ಏನು ಗೊತ್ತ್ರಿ ಇಲ್ಲಿದು ಸಮಸ್ಯೆ ರೀ? ನಾವಲ್ರಿ ಹೇಳಿರೋದು ಚೀಫ್ ಇಂಜಿನಿಯರ್ ಅನ್ನು ಕರೀರಿ. ಬರೇ ನಿನಗೆ ಡಿ ಕೆ ಶಿವಕುಮಾರ್ಗ ಇವ್ರಿಗೆ ಎಲ್ಲರಿಗೂ ಏನ್ ಗೊತ್ತಾ? ಬರೀ ಕಾವೇರಿ ಅಷ್ಟೇನೆ ಅವ್ರಿಗೆ ಕಾಣೋದು. ಇಲ್ಲಿ ತುಂಗಭದ್ರದ ಏನ್ ಗೊತ್ತೈತಿ? ಇಲ್ಲಿ ಹಣೆ ಬರ. ನಾವು ತುಂಗಭದ್ರ 3 ರಾಜ್ಯದವರು ಇಲ್ಲಿ ಅಣ್ಣ ತಮ್ಮಂದಿರಾಗಿ ಇವತ್ತಿನವರೆಗಾದ್ರೂ ನಾವು ಜಗಳದಿಂದ ಏನು ಮಾಡ್ತಾ ಇಲ್ಲ, ನಾವು ನೀರಿಗಾಗಿ ಬಡದಾಡ್ತಾ ಇಲ್ಲ. ನಾವು 3 ರಾಜ್ಯದವರು ಸಹೋದರತ್ವದಿಂದ ನಾವು ಈ ಡ್ಯಾಮ್ ಅನ್ನು ನಾವು ಪ್ರೀತಿಯಿಂದ ನಾವು ಸ್ವೀಕಾರ ಮಾಡಕತ್ತೀವಿ. ನಾವು ಇದು ಬರೀ ನಿಮ್ಗೆ ಏನ್ ಗೊತ್ತಾ? ಬೆಂಗಳೂರಲ್ಲಿ ಇರೋದು ಕಾವೇರಿ ಅಷ್ಟೇ, ನಿಮ್ಗೆ ಕಾವೇರಿ ನದಿ ಅಷ್ಟೇ ನಿಮ್ಗೆ ಕಾಣೋದು, ಇಲ್ಲಿ ಕಾಣ್ತಾ ಇಲ್ಲ. ಯಾರೇ ಹೇಳೋದು? ಕರೀರಿ ಅಧಿಕಾರಿಗಳನ್ನ. ನನ್ನ ಮಕ್ಕಳ ಹೇಳ್ತೀನಿ ನಾನು, ಅವ್ರಿಗೆ ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ತೀವಿ ನಾವಿಲ್ಲಿ. ಇಲ್ಲಿ ಆಗ್ಬೇಕಾತಂದಾಗ ಇದು ರಿಪೇರಿ ಆಗಿದೆ, ರಿಪೇರಿ ಇಲ್ಲಿ ಈ ತರ ಇದಾಗ್ತಾ ಇದೆ, ಕ್ರ್ಯಾಕ್ ಆಗ್ತಾ ಇದೆ, ಬಿಡ್ತಾ ಇದೆ ಅಂತ ಹೇಳಿ ನಾವು ಕರೆದು ಹೇಳಿದಾಗ ಅಧಿಕಾರಿಗಳು ನಿಷ್ಕಾಳಜಿ ಉತ್ತರ ಕೊಟ್ಟಿರ್ತಕ್ಕಂಥ ಕರೀರಿ ಅವನ ಡಿ ಕೆ ಶಿವಕುಮಾರ್ ಕರೀರಿ, ಅಧಿಕಾರಿಗಳನ್ನ ಕರೀರಿ ಹೇಳ್ತೀವಿ ನಾವು ರೈತರು. ಏನಂತಾರೆ ಡಿ ಕೆ ಶಿವಕುಮಾರ್ ಏನ್ ಗೊತ್ತ್ರಿ? ಈಗ ಲಕ್ಷಾಂತರ ಎಕರೆ ನಾವು ಭೂಮಿಯನ್ನು ಭತ್ತ ಬೆಳೆದಿವಿ. ಇವತ್ತೆಲ್ಲರೂ ನಾವು ವಿಷ ಕುಡಿಯುವಂತ ಸಂದರ್ಭ ಐತಿ. ಇವತ್ತು ಆ ರೈತರಿಗೆ ಏನು ಪರಿಹಾರ ಒದಗಿಸ್ತಾನೆ? ರೈತರು ನಾವೇನ್ ಮಾಡಬೇಕು? ಇಲ್ಲಿರ್ತಕ್ಕಂಥ ನದಿ ಆಜುಬಾಜು ಇರ್ತಕ್ಕಂಥ ಜನಗಳು ಏನಾಗಬೇಕು? ಎಲ್ಲರೂ ನಾವು ಗೂಳೆ ಹೋಗ್ಬೇಕು. ಆ ಡ್ಯಾಮಿನ ಬಗ್ಗೆ ನಿಷ್ಕಾಳಜಿ ಇರೋ ಬದಲು ಎಲ್ಲಾ ರೈತರಿಗೂ ವಿಷ ಕೊಟ್ಬಿಟ್ರೆ ಕೂಡ ಸತ್ತೋಗ್ಬಿಡ್ತೀವಿ ನಾವು. ಒಟ್ಟಾರೆಯಾಗಿ ಈ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ನದಿಗೆ ನೀರು ಪೋಲಾಗ್ತಿರೋದು ಈ ಭಾಗದ ರೈತರಲ್ಲಿ ಆತಂಕದ ಜೊತೆ ಆಕ್ರೋಶವನ್ನು ಕೂಡ ಉಂಟು ಮಾಡಿದೆ. ಕಾರಣ ಅಂತಂದ್ರೆ ಅಧಿಕಾರಿಗಳು ಹೊಣೆಯಲ್ಲ ಅಂತ ಸರ್ಕಾರ ಹೇಳಿದ್ರೂ ಕೂಡ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಅನ್ನುವಂಥದ್ದೊಂದು ಆರೋಪ ರೈತರದ್ದು. ಒಟ್ಟಾರೆಯಾಗಿ ಈ ತಮ್ಮ ಮುಂಬರುವ ಭವಿಷ್ಯ, ಈ ವರ್ಷದ ಭವಿಷ್ಯ ನೀರ್ ಪಾಲಾಗುತ್ತಿರೋದನ್ನ ಆತಂಕದಿಂದ ನೋಡೋದಕ್ಕೆ ಇವರೆಲ್ಲ ಸೇರ್ಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ತುಂಗಭದ್ರಾ ಡ್ಯಾಮ್. ಇನ್ನು ಟಿಬಿ ಡ್ಯಾಮ್ನಲ್ಲಾಗಿರುವಂಥ ಈ ಪರಿಸ್ಥಿತಿಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾರೆ. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಯಾವುದೇ ಹಾನಿಯಾಗದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿ ಹೊತ್ತಿರುವಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್, ಕೊಪ್ಪಳದ ಉಸ್ತುವಾರಿ ಶಿವರಾಜ್ ತಂಗಡಗಿ, ಇವರೆಲ್ಲರ ಜೊತೆಯೂ ಕೂಡ ಸಿಎಂ ಮಾತುಕತೆ ಮಾಡಿದ್ದಾರೆ. ಏನಾಗಿದೆ, ಏನು ಮಾಡಬಹುದು ಮುಂದಕ್ಕೆ ಅನ್ನೋದರ ಬಗ್ಗೆ ಒಂದು ಸುತ್ತಿನ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಇನ್ನು ಇವತ್ತು ಟಿಬಿ ಡ್ಯಾಮ್ ಅನ್ನ ಬಿಜೆಪಿ ನಾಯಕರು ಕೂಡ ವೀಕ್ಷಣೆ ಮಾಡೋದಕ್ಕಿದ್ದಾರೆ. ಕೆಲವೇ ಹೊತ್ತಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ
ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಳಕ್ಕೆ ಭೇಟಿ ನೀಡುವುದಕ್ಕಿದ್ದಾರೆ. ಗೇಟ್ ಮುರಿದ ಅಣೆಕಟ್ಟು ವೀಕ್ಷಣೆಯನ್ನ ನಾಯಕರು ಮಾಡುವುದಕ್ಕಿದ್ದಾರೆ. ವಿಜಯೇಂದ್ರ ಅವರಿಗೆ ಬಸವರಾಜ ಬೊಮ್ಮಾಯಿ, ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಸಾಥ್ ಕೊಡ್ತಾರೆ. ಡ್ಯಾಮ್ ವೀಕ್ಷಣೆಯ ಬಳಿಕ ಅಧಿಕಾರಿಗಳ ಜೊತೆ ಆರ್ ಅಶೋಕ್ ಅವರು ಕೂಡ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಟಿಬಿ ಡ್ಯಾಮ್ನಲ್ಲಿ ಈ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ ಅನ್ನೋದರ ಬಗ್ಗೆ ನಿನ್ನೆಯೇ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದರು. ಇದರ ಮೇಂಟೆನೆನ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ತೋರಿಸಿದಂಥ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದು ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆಯಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಯಾಕೆ ಬಹಳ ಪ್ರಮುಖ ಅಂತಂದರೆ, ಸುದೀರ್ಘ ಅವಧಿಗೆ ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿದ್ದಂಥವರು ಬಸವರಾಜ ಬೊಮ್ಮಾಯಿ ಮತ್ತು ರಾಜ್ಯದ ಜಲ ಯೋಜನೆಗಳೇನಿದ್ದಾವೆ, ನೀರಾವರಿ ಯೋಜನೆಗಳೇನಿದ್ದಾವೆ, ಅಣೆಕಟ್ಟುಗಳೇನಿದ್ದಾವೆ, ಅದರ ವಿಚಾರದಲ್ಲಿ ಅಧಿಕಾರಯುತವಾಗಿ ಮಾತನಾಡಬಲ್ಲವರು ಕೂಡ ಬಸವರಾಜ ಬೊಮ್ಮಾಯಿ. ಸೊ ಅವರು ಮಾಡ್ತಾ ಇರುವಂಥ ಆರೋಪ ತುಂಬ ಗಂಭೀರವಾಗಿದೆ. ಅವರು ಹೇಳ್ತಾ ಇರುವಂಥ ವಿಚಾರವೂ ಕೂಡ ಬಹಳ ಗಂಭೀರವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಮಧ್ಯೆ BY ವಿಜಯೇಂದ್ರ ಸೇರಿ ಬಿಜೆಪಿ ನಾಯಕರು ಕೆಲವೇ ಹೊತ್ತಲ್ಲಿ ಟಿಬಿ ಡ್ಯಾಮ್ಗೆ ಭೇಟಿ ನೀಡುತ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.